ಪತ್ರಿಕಾ ಮಾಧ್ಯಮರಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ, ನಾನು ಗಿರೀಶ್ ಕುಮಾರ್ ಶಿವಗಿ ಇಟ್ಟಂಗಿ, ವಾರ್ಡ್ ನಂಬರ್ 22ರ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು, ಅದೇ ರೀತಿ ನಮ್ಮ ಸ್ನೇಹಿತರಾದ ಸಿ ಪಿ ಪಾಟೀಲರು, ಅದೇ ರೀತಿ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ಶಿವಮಾವಿನ ಗಿಡದ್. ಇವತ್ತು ನಿಮ್ಮ ಪತ್ರಿಕೆಗೋಷ್ಠಿಗೆ ಮುಂದೆ ಬರಬೇಕಾದ್ರೆ ನನ್ನ ಒಂದು ಯಾವ ಸಂದರ್ಭ ಬಂದಿದ್ದೀನಿ ಅಂತ ಈಗ ಹೇಳಕ್ಕೆ ಇಚ್ಛೆ ಪಡ್ತೀನಿ. ವಾರ್ಡ್ ನಂಬರ್ 22ರಲ್ಲಿ ಮಾಡಿದ್ದೇ ರೋಡು ಮಾಡ್ತಾ ಇದಾರ. ಏನು ಮಾಡಾಕತ್ತಾರಪ್ಪ, ಇದು 2023-24 ಎಂಡಿಂಗ್ ಆಗಿದೆ ರೋಡ್, ಜಲನಗರ ಮೇನ್ ರೋಡ್. ಈ ಅದಕ್ಕೆ 4 ಕೋಟಿಯಿಂದ ಅನುದಾನ ತೊಗೊಂಬಂದು ಭೂಮಿ ಪೂಜೆ ಮಾಡ್ತಾರೆ ನಗರ ಶಾಸಕರು. ಮತ್ತೆ ಇದು ಶಾಸಕರಿಗೆ ಒಂದೇ ಇದು ವಾರ್ಡ್ ಸೀಮಿತ ಆಗ್ಯದು. ಏನು ಎಲ್ಲ ಕಡೆ ಕೆಲಸ ಆಗುವಂತ ಇಲ್ಲ, ಸುಮಾರು ಇದಾವು. ಮತ್ತೆ ಹೊಂದಾಣಿಕೆ ಮತ್ತು ಕಳಪೆ ಕಾಮಗಾರಿ ಪೂರ ಇದು ಏನು ನಮ್ಮ ಒಂದು ವರ್ಷದಲ್ಲಿ ರೋಡ್ ಕೆಡ್ತಂದ್ರೆ ಯಾವ ರೀತಿಯಿಂದ ಆಗ್ಯದಪ್ಪ ಇದು ಬೇಕಲ್ಲ. ಒಂದೇ ಒಂದು ವರ್ಷಕ್ಕೊಂದು ರೋಡ್ ಕೆಡ್ತದಂದ್ರೆ ಮತ್ತು ಅದಕ್ಕೆ ಕ್ವಾಂಟಿಟಿ 2,74,00,000 ರೋಡ್ ಆಗ್ಯದ. ಅದು 2,74,00,000 2023-24 ಎಂಡಿಂಗ್ ಕೊಡ್ತಾನೆ. 25 ಈಗ ಎಷ್ಟದ 26 ಫೆಬ್ರವರಿ ಸ್ಟಾರ್ಟ್ ಆಯ್ತು. ಈ ನಗರ ಶಾಸಕರು ಲಾಸ್ಟ್ ಟೈಮ್ ಇದಕ್ಕೆ ಸಿ ರೋಡ್ ಅಂತೇಳಿ ಮಾಡಿದ್ರು. ಮೇನ್ ರೋಡ್ ಯಾವುದಂದ್ರೆ ಈ ಜಲನಗರದಲ್ಲಿ ನಮ್ದು ಆ ಮೇನ್ ರೋಡಿಂದ ಅಂಬೇಡ್ಕರ್ ಇದು ಬುದ್ಧಿವಾಳದಿಂದ ನಮ್ಮ ಬಿಡಿ ಆಫೀಸ್ತನ ಇಷ್ಟು ಈ ರೋಡ್ಗೆ ಮತ್ತೆ 4 ಕೋಟಿ ಸಿ ರೋಡ್ ಭೂಮಿ ಪೂಜೆ ಮಾಡ್ತಾರೆ. ಈಗ ಕಾಂಟ್ರಾಕ್ಟರ್ ಕಳಪೆ ಕಾಮಗಾರಿ ಮಾಡ್ಯಾರು. ಏನು ಹೊಂದಾಣಿಕೆ ಇದೆಯೋ ಏನು ಗುತ್ತಿಗೆದಾರಿಗೆ ಮತ್ತು ಕಮಿಷನರ್ಗೆ ಶಾಸಕರೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಈ ಕಮಿಷನರ್ ಕಡೆ ದುಡ್ಡು ತೊಗೊಂಡು ಬಂದು ಹಗಲು ದರೋಡೆ ನಡೆಸ್ಯಾರ. ಇದು ಹೆಂಗಿದು ಮಾಡ್ರಿ, ಅಭಿವೃದ್ಧಿ ಮಾಡಕ್ಕೆ ಬೇಡಂಗಿಲ್ಲ. ಮಾಡಿದ್ದೆ ರೋಡ್ ಯಾಕೆ ಮಾಡಕ್ಕೆ ಹೋಗ್ತೀರಿ? ಕಂಟಿನ್ಯೂ ಅದೇ ಮಾಡುದಾ? ಇನ್ನ ಅದಾವು ಅಲ್ಲಿ ನೋಡ್ರಿ, ವಾರ್ಡ್ ನಂಬರ್ 19 ಹಕೀಂ ಚೌಕದಿಂದ ಕಸ್ತೂರಿ ಕಾಲೋನಿ ದಿನ ಜನ ಬಿದ್ದು ಸಾಯ್ಲಾಕತ್ತಾರ. ಅಲ್ಲಿ ಮತ್ತು JM ರೋಡ್ ಒಂದಿದೆ ಮುಂದೆ ಕಂಟಿನ್ಯೂ. ಅವಕ್ಕೇನು ನೀವು ಶಾಸಕರಲ್ಲ, ನೀವು ಮಾಡ್ರಿ ಇದು ಇದೇನಾಗಿದೆ, ಏನು ರೋಡ್ ಹಾಳಾಗಿದೆ ಅಂತ ಸಿ ರೋಡ್ ತೊಗೊಂಬರ್ತೀರಿ. ಇದಕ್ಕೆ ಮಾಡಕ್ಕೆ ಅಭಿವೃದ್ಧಿ ಮಾಡಕ್ಕೆ ಬೇಡಲ್ಲ. ಒಂದೊಂದು ವರ್ಷಕ್ಕೊಮ್ಮೆ ರೋಡ್ ಆದ್ರೆ ಇವು ನಮ್ಮ ಜನ ನಮ್ಮ ಟ್ಯಾಕ್ಸ್ ಕಟ್ಟಿದ ದುಡ್ಡನ್ನೇ ನೀವು ಅಲ್ಲಿ ರೋಡ್ ಮಾಡ್ಬೇಕಲ್ಲ. ಸರ್ಕಾರ ದುಡ್ಡು ಹರಾಮ್ ದುಡ್ಡನ್ನ ಮಾಡ್ರಿ. ಯಾವ್ದು ಅಭಿವೃದ್ಧಿ ಮಾಡಿದ್ರೆ ಅದು ಒಳ್ಳೇದಾಗತ್ತೋ ಅದು ಮಾಡಿದ್ರೆ ಸೂಕ್ತ ಆಗತ್ತೆ. ಇದು ಸೂಕ್ತ ತನಿಖೆ ಆಗಬೇಕು. ಮತ್ತು ನಾವು ಇವತ್ತಿಗೆ ಇಷ್ಟೇ ಎಲ್ಲ ದಾಖಲೆ ಸಮೇತ ನಾವು ನಾಳೆ ಬಿಡುಗಡೆ ಮಾಡವನೇ. ಯಾರು ಕಾನೂನು ಕ್ರಮದಾಗ ನಾವು ಹೋಗಿ ನಾವು ನಾಳೆ ಒಂದು ಹೋರಾಟ ಮಾಡಿಕೆಶಂದ ಮುಂದಿನ ದಿನಮಾನದಾಗ ಭಾಳ ದೊಡ್ಡ ಹೋರಾಟ ಮಾಡೋಣ. ಯಾಕಪ್ಪ ಅಂದ್ರೆ ಈಗ ಒಂದು ರೋಡ್ ಮಾಡಿದ್ರೆ ಮಿನಿಮಮ್ ಅದಕ್ಕೊಂದು ವ್ಯಾಲಿಡಿಟಿ ಇರ್ತದೆ. ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಹ್ಯಾಂಡ್ ಕ್ವಾಲಿಟಿ ರಿಪೋರ್ಟ್ ಅಂತ ಹೋಗುತ್ತೆ. ಒಂದು ಅಸ್ಪಾಲ್ಟು GSP ಯಾವ ರೀತಿಯ ಕೆಲಸ ಮಾಡ್ಯಾರೋ ಏನು ಎಲ್ಲ ದುಡ್ಡು ಎತ್ತಾಕ್ಬಿಟ್ರಿ. ಈಗ ಹೊಂದಾಣಿಕೆ ಇದೇನು ಕಾಂಟ್ರಾಕ್ಟರ್ ಜೋಡಿ ಮತ್ತು ಕಮಿಷನರ್ ಜೋಡಿ, ಇವಾಗ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಅವ್ರ ಜೋಡಿ ನೀವು ಮುಂದಿನ ದಿನದಾಗಿ ಇವೆಲ್ಲ ದೊಡ್ಡ ಹಗರಣ ಅದ. ಇದು ಸೂಕ್ತ ತನಿಖೆ ಆಗಬೇಕು. ಮತ್ತು ನಮ್ಮ ಕಡೆ ಅದಾವು. ಈಗ 2024ರಾಗ ಈ ರೋಡ್ ಹ್ಯಾಂಡ್ ಓವರ್ ಕೊಡ್ತಾನೆ. ಇದು ಅವಾಗ ಕೊಟ್ಟಾಗ ಎಲ್ಲಿ ಜಲನಗರ ಮೇನ್ ರೋಡ್ದಿಂದ BD ಆಫೀಸ್ ತನಕ ಕೊಟ್ಟರೆ ಎಷ್ಟು 2,74,84,000. ಇಲ್ಲಿದಾವ ನನ್ನ ಕಡೆ ಪ್ರೂಫ್. ಐಟಮ್ ಶೆಡ್ಯೂಲ್ ಪ್ರಕಾರ ಹೋದ್ರೆ ಇಲ್ಲಿ ನೋಡ್ರಿ, ಶೆಡ್ಯೂಲ್ ಪ್ರಕಾರ ಒಂದು ರೋಡ್ ಮಾಡಿದ್ರೆ 5 ವರ್ಷ ಜಪ್ ಅನ್ನಬಾರ್ದು. ಈಗ ಏನಾಗಿದೆ ಅಂತ ನೀವು ಒಂದ್ಸಲ ಹೋಗಿ ನೋಡ್ರಿ. ನಾವು ಒಬ್ಬನೇ ಅಲ್ಲ, ನೀವು ಏನು ಬರಾಕತ್ತಿರತ್ತ ಅವ್ರು ನೋಡ್ರಿ ಅವು ಏನಾಗ್ಯಾವು. ಮತ್ತದು ಈಗ ಸಿ ರೋಡ್ ಮಾಡ್ತಾರಂತೆ. ಈಗ ಏನೈತಿ ಮುಂದಿನ ದಿನಮಾನದಾಗ ಇನ್ನು ವಾರ್ಡ್ಗಳು ಮಾಡುವಂಥ ಅಭಿವೃದ್ಧಿಗಳು ಮಾಡ್ರಿ. ಇದು ಬರೀ ಒಂದೇ ವಾರ್ಡಿಗೆ ಸೀಮಿತ ಆಗಬೇಡ್ರಿ, ಇನ್ನು ಆಗುವಂಥ ಕೆಲಸ ಭಾಳ ಅದಾವು. ಮತ್ತು ಏನಕ್ಕೆ ಕೇಳಿದ್ರೆ ನಮ್ಮ ಸಿಲಿಕಾನ್ ಸಿಟಿ ಆಗ್ಯದ, ಸಿಂಗಾಪುರ್ ಆಗ್ಯದ, ಮಲೇಷ್ಯಾ ಆಗ್ಯದ ಅಂತ ಹೇಳ್ಕೊತ ಮಾಹಿತಿ ಹೊಡ್ಕೊತ ಕೂಡಿರ್ತೀರಿ. ಬಟ್ ಈಗ ಮುಂದೆ ಏನಲ್ಲ, ಇದು ಈ ತನಿಖೆ ಆಗಲಿಲ್ಲ ಅಂದ್ರೆ ಮುಂದಿನ ದಿನ ದೊಡ್ಡ ಹೋರಾಟ ಆಗೋದು. ಇದು ನಾವು ಸೂಕ್ತ ದಾಖಲೆ, ನೀವು ಮುಂದಿನ ಪ್ರೆಸ್ ಮೀಟ್ ಸೂಕ್ತ ದಾಖಲೆ ಒಂದಿಗೆ ನಾನು ಬರ್ತೀನಿ. ಈಗ ಅದು ಕ್ರಮ ಕೈಗೊಳ್ಬೇಕು. ಕಮಿಷನರು, ಲೋಕಾಯುಕ್ತ ಇದು ನಾನು ಲೋಕಾಯುಕ್ತ ತನಿಖೆ ಆಗಲೇಬೇಕಂತೇಳಿ ನಂದು ಇದು ಅದ. ಮುಂದಿನ ದಿನಮಾನದಾಗ ಏನೈತಿ ಅದು ಬರೋದ್ರಿಂದ ಇವತ್ತಿಂದ ನಂಗೆ ಒಂದು ನಮ್ಗೆ ಇದು ರಿಪೋರ್ಟ್ ಸಿಗ್ಲಿಲ್ಲ, ಕರೆಕ್ಟ್ ತನಿಖೆ ಆಗಲಿಲ್ಲ. ಕಳಪೆ ಕಾಮಗಾರಿ, ಇದು ಪೂರಾ ಕಳಪೆ ಕಾಮಗಾರಿ. ದಿನ ಒಂದೊಂದು ಪೂಜೆ ಮಾಡ್ಕೋತ ಮಾಡಿದ ರೋಡ್ ಮ್ಯಾಗೆ ಮಾಡೋದು ಏನಿದು? ಇದು ನಾವು ತುಂಬಿದ ಜನದ ದುಡ್ಡನೇ ಇದು, ಮತ್ತೆ ಯಾರ್ದು ಅಲ್ಲ. ನಾವು ಕಟ್ಟಿದ್ದ ಟ್ಯಾಕ್ಸ್ ಕಟ್ಟಿದ್ದೆ ಮಹಾನಗರ ಪಾಲಿಕೆದಿಂದ ಇವು ರೋಡ್ ತೊಗೊಂಬರ್ತಾರೆ. ಗೋರ್ಮೆಂಟ್ ಯಾವ್ದಾದ್ರು ಗೋರ್ಮೆಂಟ್ ದುಡ್ಡು ಆದ್ರೂ ನಮ್ಮದೇ ದುಡ್ಡು ಅದ, ಮಾಡುವಂಥದ್ದೇ ಆಗ್ಬೇಕಲ್ಲ. ಮಿಟ್ಲೇಜ್ ದುಡ್ಡು ಅದೇನಂತಾರಲ್ಲ, ಒಬ್ಬ ತುಡುಗಿರ್ತಾನ, ಅವನ ಮಲ್ಕೊಂಡಾಗ ತುಡುಗು ಮಾಡ್ತಾನ.
ಅಂದ್ರೆ ಅವ ಪ್ರೊಫೆಷನಲ್ ತುಡುಗರೆ ಮಾಡ್ತಾನ ಅಂತ ಗೊತ್ತಿರ್ತದ, ನಾವು ಮಕ್ಕೊಂಡಿದ್ದೀವಿ ಗೊತ್ತಾಯ್ತು. ಇದು ಹಗಲ್ ದರೋಡೆ, ಇದು ಜನ ತೋರ್ಸಾತ್ರ ಹಗಲ್ ದರೋಡೆ. ಹ್ಯಾಂಗಂದ್ರೆ ಕಣ್ಣು ಮುಂದೆ ಮಾಡೋದು ಗೊತ್ತೈತಲ್ಲ, ಕಣ್ಣು ಮುಂದೆ ಮಾಡ್ಬಿಡುದು ತುಡುಗರು. ಆ ಟೈಪ್ ಇದು ನಡೆದದ. ಇದು ನಾವು ಅತಿ ಒಂದು ಖಂಡನೀಯ ವಿಷಯ. ಯಾವ ಕಾರ್ಪೊರೇಟ್ ನಮ್ಮ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಆದ ಅವ್ರು ಕೂಡ ಯಾವ ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾಗದಂತ ಅವರೆಲ್ಲ ಇವರು ಶಾಮೀಲಾಗ್ಯಾರ. ಶಾಸಕರು ಇವ್ ಬರೀ ಒಂದೇ ವರ್ಕಿಗೆ ಇದು ಸೀಮಿತವಾಗಿ ಕೂತಾರ. ಇದಕ್ಕೆ ನಮ್ದು ಪೂರಾ ಖಂಡನೀಯ ವಿಷಯ ಅದ. ಅಭಿವೃದ್ಧಿ ಮಾಡುವಂತ ಮಾಡ್ರಿ. ಇದು ಒಂದೇ ವಾರ್ಡ್ ಸೀಮಿತ ಮಾಡ್ಕೊಂಡ್ ಕಿಶನ್ ಕೂತಾರ. ಯಾರೋ ಹೊಂದಾಣಿಕೆ ಇದ್ದಂಗೆ ಕಾಣ್ತದ ಅವ್ರಿಗೆ. ನಮ್ಗೇನ್ ಅನಿಸ್ಲಾಗತ್ತದ, ಆ ಮಹಾನಗರ ಪಾಲಿಕೆ ಸದಸ್ಯಗ ಮತ್ತು MLA ಅವರಿಗೆ ಒಂದು ಹೊಂದಾಣಿಕೆ ಇದ್ದೈತಿ, ಅದಕ್ಕೆ ಹಿಂಗ ಮಾಡಾಕತ್ತಾರ ಅಂತೇಳಿ ನಮ್ದೊಂದು ಇದೊಂದು ಸಂಶಯ ಅದ. ಈ ಸಂಶಯ ನಮ್ಗೆ ಕ್ಲಿಯರ್ ಮಾಡ್ಬೇಕಂದ್ರೆ ನೀವು ಲೋಕಾಯುಕ್ತ ನಾವು ತನಿಖೆ ಕೊಡ್ತೀವಿ. ಅದು ಸೂಕ್ತವಾಗಿ ಕ್ರಮ ಬರಲಿಲ್ಲ ಅಂದ್ರೆ ನಾವು ದಾಖಲೆ ಸಮೇತ ಬರೋ ದಿನದಾಗ ಒಂದು 10 ದಿನದಾಗ ನಾನು ಅದು ಮುಂದಿನ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಂದು ಸೂಕ್ತ ದಾಖಲೆ ಸಮೇತ ಕೊಡ್ತೀವಿ. ಇದು ನೋಡ್ರಿ, BDA ಆಫೀಸ್ ಇಂದ ಯಾವುದು ಕೋರ್ಟ್ ಸರ್ಕಲ್ ತನ ಇದು ಜಲನಗರ ಮೇನ್ ರೋಡ್. ಇದು ನೀವು ನೋಡಿರ್ಬೇಕು, ಎಲ್ಲೆಲ್ಲಿ ಒಂದ್ ಸ್ವಲ್ಪ ಕಚ್ಚಾ ಆಗ್ಯದ. ಮತ್ತ ಅಡಿಗೆ GSP ಎಲ್ಲಿ ಹೋಯ್ತು ನೋಡಿರ್ಬೋದು. ಎಲ್ರಿ ಸರ್, ನೀವು 2023 ಅಗ್ರಿಮೆಂಟ್ ಆಗುತ್ತೆ, 24 ಕೆಲಸ ಮಾಡ್ದ, 25 ಮತ್ತ 26 ಜನವರಿ ಇದು ಫೆಬ್ರವರಿ. ಯಾಕೆ ಇದು ಹೆಂಗ್ ತೆಗೆದು ಅದಕ್ಕೆ ಎಷ್ಟು ದುಡ್ಡು ಹೋಗುತ್ತೆ? ಯಾರು ದುಡ್ಡು ಇದು? ಎದಕ್ಕೆ ಹಿಂಗ್ ಮಾಡಾಕತ್ತೀರಿ ನೀವು? ಅಂದ್ರೆ ಒಟ್ಟು ನೀವು ಜನಕ್ಕೊಂದು ಇದು ಮಾಡ್ಕೊಂಡ್ರಿ, ಅಭಿವೃದ್ಧಿ ಮಾಡಾಕತ್ತೀನಿ ಅಷ್ಟೇ ತೋರ್ಸಾಕತ್ತೀನಿ. ದುಡ್ಡು ಮಾಡಲ್ ಮಾಡ್ರಿ, ಯಾರು ದುಡ್ಡು ಇದು ಬೇಕಲ್ಲ? ಈ ನಮ್ಮ ದುಡ್ಡು ನಾವು ಟ್ಯಾಕ್ಸ್ ಕಟ್ತೀವಿ ಅಲ್ಲಿ ಹೋಗಿ. ಅವು ಇನ್ನೂ ಹೊಂದ ಬಡ್ರಿಗೆ ಇದು ಮಾಡ್ರಿ. ಅವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಕಂಪ್ಯೂಟರ್ ಅವು ದುನಿಯಾ ಏನೋ ಅದಾವ ಇದ್ರಾಗ ಮಹಾನಗರ ಪಾಲಿಕೆ ಒಳಗ ಬರೀ ರೋಡ ಗಟ್ರ ಇಲ್ಲ. ಪ್ರೇಮಾನಂದ್ ಬಿರಾದರ್ ಅಂತಿದಾರೆ, BJP ಕ್ಯಾಂಡಿಡೇಟ್. ನಮ್ಗೆ ಸಂಶಯ ಅದ, ಇಬ್ಬರಿಗೂ ಸಂಶಯ ಅದ. ಯಾಕೆ ಸಂಶಯ? ಅದಕ್ಕೆ ನನಗೆ ಏನದ, ಈ ಸಂಶಯ ಸಂಬಂಧಿ ಇದು ನೀವು ಉತ್ತರ ಕೊಡ್ಬೇಕು ನಮ್ಗೆ. ಆಯ್ತ್ರಿ, ಮತ್ತೀಗ ಪರ್ಸೆಂಟೇಜ್ ಇದ್ದಲ್ಲಿ ಕಲಿಪೆ ಕಾಮಗಾರಿಕೆ ಆಗ್ಬೇಕಲ್ಲ. ಅದಕ್ಕೆ ಏನ್ ರಿವಾಜ್ ಒಂದು ಇರ್ತದೆ, ಅದಕ್ಕೊಂದು ಸಿಸ್ಟಮ್ ಇರ್ತದೆ. ಮತ್ತೆ ಅವ ಎಲ್ಲ ಪರ್ಸೆಂಟೇಜ್ ತಗೊಂಡ ಮ್ಯಾಗೆ ಕಲಿಪೆ ಆಗ್ಬೇಕಲ್ಲ ಅದು. ಈಗ ನಾವು 100 ರೂಪಾಯಿ ನಮ್ ಕೈಯಾಗ ಕೊಡಾಕತ್ತೀರ ಅಂದ್ರೆ ಒಂದು 10 ರೂಪಾಯಿ ನೀವು ಕಳ್ಸ್ಕೊಟ್ಟು 90 ರೂಪಾಯಿ ಪೂರಾ ನೀವೇ 10 ರೂಪಾಯಿ ಮಾಡಿದ್ರೆ ಹೆಂಗಾಗ್ತದೆ ಸರ್? ಹೆಂಗಂದ್ರೆ ಮ್ಯಾಕ್ ಚಲೋನೇ ಅದಲ್ಲಿ. ಎಲ್ಲಿಂದ ನಮ್ಮ ಕೋರ್ಟ್ ಸರ್ಕಲ್ ದಿಂದ ಬುದ್ಧಿವಾರ ತನಕ ಚೆನ್ನಾಗಿದೆ ರೋಡ್. ಅಲ್ಲಿಂದ ಈಗ ತಳಗ್ ಬರ್ರಿ, ಹಂಸು ತೆಗ್ ಅವು ಡ್ರೈನೇಜ್ ಕುಂಡಿಸ್ತಾರ. ಅವು ಒಂದು ಹೆವಿ ಲೋಡ್ ಬರ್ತಂದ್ರೆ ಹೊಡೆದ ತಕ್ಷಣ ಅದು ಮತ್ತೆ ಹಿಂಗೆ ರೌಂಡ್ ಕಲಿಟ್ಟು ಹೋಗ್ತಾರೆ. ಅದು 3 ರಿಂದ 4 ದಿವಸಕ್ಕೆ ಕ್ಲಿಯರ್ ಆಗಲ್ಲ. ಈ ಸಲ ಡಾಂಬರ್ ರಸ್ತೆ ಇದಾವೆ. ಈಗ ಅದಕ್ಕೆ ಲಾಸ್ಟ್ ಟೈಮ್ ಇವರು ಇದೇ ಒಂದು ತಿಂಗಳಿಂದ ಶಾಸಕರು ಫೇಸ್ಬುಕ್ ಅಲ್ಲಿ ಬಿಟ್ಟು ನೋಡಿರ್ಬೇಕು ನೀವು. ಶಾಸಕರು ಮತ್ತು ನಮ್ಮ ಮಹಾನಗರ ಪಾಲಿಕಾ ಸದಸ್ಯ ಪ್ರೇಮಾನ್ ಬಿರಾದರ್ ಅವರು ಭೂಮಿ ಪೂಜೆ ಮಾಡಿ ಅವ್ರ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ರು. ಈಗ ಇಂಥ ರೋಡಿಗೆ ನೀವು CC ರೋಡ್ ಮಾಡಾಕತ್ತೀರ ಅಂದ್ಮ್ಯಾಗ ಬೇಕಲ್ಲ, ಅದಕ್ಕೊಂದು ಏನ್ರಿ ಮೇಂಟೆನೆನ್ಸ್ ಇರ್ತದ. ಇದು ಅದೇ ಅದಕ್ಕೆ ಹೇಳಿನಲ್ಲ, ದಾಖಲೆ ಸಮೇತ ತೆಗಿತೀರಿ. ಮೇಂಟೆನೆನ್ಸ್ ಇದ್ರೆ ಮತ್ತೆ CC ರೋಡ್ ಇದಕ್ಕೆ ಇದು ಮಾಡ್ತಿದ್ರು ಅವರು. ಮತ್ತೆ ಇದಕ್ಕೆ ನಾವು ಸಿಗ್ತಾವ್ರಿ. ಈಗೆಲ್ಲ ನಾನು ಮೊನ್ನೆ ರಿಪೋರ್ಟ್ ಕೇಳಿದ್ದೀನಿ ಆಫೀಸ್ದಾಗ. ನಂಗೆ ಇನ್ನೊಂದು ಭಾಳ 10-12 ದಿವಸ ನಂಗೆ ಅದು ರಿಪೋರ್ಟ್ ಎಲ್ಲ ಬರ್ತದೆ. ಬಂದ ಮ್ಯಾಗ ನಿಮ್ಮ ಜೋಡಿ ಅದಕ್ಕೆ ಹಂಚ್ಕೋತೀನಿ. ನಾನು ಕರೆಸಿ ನಿಮಗೂ ಇನ್ನೊಂದ್ಸಲ ನಾನು ಕೊಡ್ತೀನಿ. ಅದು ನೋಡಿ, ಇವರು ನಾ ಇಷ್ಟು ದಿನದಾಗ ಇದು ರಿಪೋರ್ಟ್ ಉತ್ತರ ಬರಲಿಲ್ಲ ಅಂದ್ರೆ ಸ್ವಲ್ಪ ಹೋರಾಟವಂತೂ ಮಾಡ್ತೀವಿ. ಇದು ದೊಡ್ಡ ಖಂಡನೀಯ ವಿಷಯ ಇದು. ಯಾಕಂದ್ರೆ ಅಭಿವೃದ್ಧಿ ಮಾಡಾಕ ಜನಕ್ಕೆ ಇದೊಂದು ಮಣ್ಣೆಸು ಬ್ಯಾಡ. ನಮಗ ದುಡ್ಡು ಏನದ ಅದಕ್ಕೆ ಆದಂತ ಒಂದು ಮಿಡ್ಲೇಜ್ ಆದ. ಹೌದಲ್ಲ? ನಮ್ಮ ನಮ್ಮ ಸಾಹೇಬ್ ಹಮೀದ್ ಮುಷೀಫ್ ಸಾಹೇಬ್ರ ನೇತೃತ್ವದಾಗ ನಾವು ಒಂದೊಂದು ಸ್ವಲ್ಪ ಜೋಡಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ ನಮ್ಮ ಮುಂದಿನ ಕ್ರಮ ನಾವು ಹೋಗ್ತೀನಿ. ನಾನು ಇಲ್ಲ, ಅವ್ರಿಗೆ ಏನು ಹೇಳಂಗಿಲ್ರಿ. ನಮಗೇನಾಗಿದೆ, ಸೀದಾ ದುಡ್ಡು ಕರೆಕ್ಟ್ ಮಿಡ್ಲೇಜ್ ಆಗ್ಬೇಕು. ಅಭಿವೃದ್ಧಿ ಮಾಡಾಕತ್ತಿ ತೋರಿಸ್ತಿರಲ್ಲ, ಆ ಅಭಿವೃದ್ಧಿ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಆಗ. ದುಡ್ಡು ಎಲ್ಲ ಕಮಿಷನ್ ತಂದೆ ಆಗಬಾರ್ದು. ಈಗ ದುಡ್ಡು ತಿನ್ನಾಕ ನೀವೊಂದು ದಿನ ಒಂದೊಂದು ಪ್ರೋಗ್ರಾಮ್ ಹಾಕೊಳಕತ್ತೀರಿ ಅಂದ್ರೆ ಹೆಂಗ್ ತಿನ್ನಪ್ಪ? ಇದು ಅಭಿವೃದ್ಧಿ ಹೆಸರು. ಯಾಕೆ ಅಭಿವೃದ್ಧಿ ಮಾಡಕ್ ಬೇರೆ ಇಲ್ಲ? ಇದು ಬೇರೆ ಬೇರೆ ಕಡೆ ನೀವು ಹೇಳ್ತಿರಲ್ಲ, ಮಾಡ್ರಲ್ಲಿ JM ರೋಡ್ ನೀವು ಅದಿನ ಶಾಸಕರ ಹೌದಲ್ಲ?
ಹಾಕಂಗಿಲ್ಲ ಅಂತಾರೆ. ಆದ್ರೆ ನೀವು ಶಾಸಕರೇ ನೀವು ಮುಸಲ್ಮಾನರು ಬರಬೇಡ್ರಿ ಹಾಕಂಗಿಲ್ಲ ಅಂತ ಹೇಳಿದ್ರು ಅವರು. ಆಯ್ತು, ನೀವು ಅದು ಶಾಸಕರ ಉದ್ದೇಶ ಮಾಡಬೇಕಲ್ಲ. ಸಂವಿಧಾನ ಸಿದ್ಧಾಂತ ಐತಿಲ್ಲ ರೈಟ್. ಎಲ್ಲಾ ಮಂತ್ರಿ ಇರ್ತದ, ಎಲ್ಲಾ ಜನ ಅಡ್ಡಿರ್ತದೆ. ನಮ್ಮವರು ಬೇಕು, ನಮ್ ಗಂಡು ಹೋಗ್ತದೆ, ಸತ್ತು ನಮ್ ಗಂಡು ಅಲ್ಲಿ ಹೋಗಬೇಕಲ್ಲ, ಹಂಗಾಯ್ದು ಹೋಗಬೇಕಲ್ಲ. ಅಂದ್ರೆ ಶಾಸಕರು ತಮ್ಮ ಬೇಕಾದ ಸ್ಥಳದಲ್ಲಿ ಆರೋಪ ಅನ್ನಂಗಿಲ್ಲ, ಆರೋಪ ಮಾಡ್ತಾ ಇಲ್ಲ. ಆರೋಪ ಎದಕ್ಕಂದ್ರೆ ಇದಕ್ಕೆ ನಂಗೆ ಕರೆಕ್ಟ್ ಕೆಲಸ ಏನ ಮಾಡಿದಾರಲ್ಲ ಇದು ಕರೆಕ್ಟ್ ಅನಿಸ್ತಾ ಇಲ್ಲ. ಈಗ ನೀವು ತಂದಿದ್ದು ರೋಡ್ ಏನ್ ತಗೊಂಡ್ಬಂದಿರಲ್ಲ ಅದಕ್ಕೆ ನಂಗೆ ಅದೊಂದು ಆರೋಪ. ಇನ್ನ ಅದಾವ್ರಿ, ನಾವು ವಾರ್ಡ್ ಅದಾವ್ರಿ, ಸುಮಾರು ವಾರ್ಡಿಗೆ ಈ ನೋಡ್ರಿ 24, 18, 19, 20, 23 ಇವು ಏನಿದೆ ಇವೆಲ್ಲ ಒಂದ್ ಸ್ವಲ್ಪ ಮಾಡ್ರಿ. ಇವಕ್ಕ ಅಭಿವೃದ್ಧಿ ಮಾಡಿದ್ರೆ ನೆನೆಸ್ತಾರ. ನೀವು ಕೆಲಸ ಮಾಡ್ಬೇಕು. ಇದು ಬಿಟ್ರೆ ದಿನ ಒಂದೊಂದು ಸರ್ ಅಭಿವೃದ್ಧಿ ಆಗಿದೆ. ಅದೇ ಹೇಳ್ತಿಲ್ಲ, ಈ ಅಭಿವೃದ್ಧಿ ಬೇಡ. ವರ್ಷಕ್ಕೊಮ್ಮ ರೋಡ್ ಮಾಡ್ಕೋತ, ವರ್ಷಕ್ಕೊಮ್ಮ ಹಡ್ಡುದು, ವರ್ಷಕ್ಕೊಮ್ಮ ಇದು ಅಭಿವೃದ್ಧಿ ಅನ್ನಂಗಿಲ್ಲ. ಇದು ಜನದ ದುಡ್ಡು ಕೊಳ್ಳೆ ಹೊಡ್ಯಾಕತ್ತೀವಿ ನೀವು ಹಗಲತ್ತೆ. ಗಲಗಲಿ ಕೋಲಿ ಇದಕ್ಕೆ ಬರ್ತದೆ. ಅಲ್ಲಿ ನೋಡ್ರಿ, ಅಲ್ಲಿ ಏನು ಇನ್ನೂ ಅಭಿವೃದ್ಧಿನೇ ಇಲ್ಲ. ಅಲ್ಲಿ ಇನ್ನೂ ಆದ್ರೂ ಒಂದು ರಸ್ತೆ ಇಲ್ಲ. ಈ ಮಳಿ ಆದ್ರೆ ಗಾಡಿಗಳು ಸಿಕ್ಕೊಂಡ್ಬಿಡ್ತಾವ್ರಿ. ಯಾರು ಬಿಜೆಪಿ ಕಾರ್ಪೊರೇಟರ್ 22 ಬರುವಾಗ ಆರಿಸಿ ಬರುವಾಗ ಬಿಜೆಪಿ ಕಾರ್ಪೊರೇಟರ್ ಆಗಿದ್ರು ಅವರು. ಈಗ ಅವರು ರಾಜೀನಾಮೆ ಕೊಟ್ರಲ್ಲ, ಗೊತ್ತೈತಿಲ್ಲ ನಿಮ್ಗೆ. ಅವರು ಲಾಸ್ಟ್ ಟೈಮ್ ಶಾಸಕರು ಬಿಜೆಪಿಯಿಂದ ಹೊರಗೆ ಬಂದ ತಕ್ಷಣ ಅವ್ರಿಗೆ ಇದು ಸಾಮೂಹಿಕ ರಾಜೀನಾಮೆ ಕೊಟ್ರಲ್ಲ ಬಿಜೆಪಿಯಿಂದ. ಅವ್ರಿಗೆ ಬಿಜೆಪಿ ಇದು ತನಂಗಿಲ್ಲ. ನಾನು ಅವನ್ನ ಬಿಜೆಪಿ ಕಾರ್ಪೊರೇಟರ್ ತನಂಗಿಲ್ಲ. ಮೀಡಿಯಾ ಆಫೀಸಿಂದ ಬುದ್ಧಿವಾರನ ಹೋಗ್ತಿರೋದು ಅಚ್ಚುಕಟ್ಟು ಚೆನ್ನಾಗಿದೆ ರೋಡ್. ಅಲ್ಲಿ ಚೇಂಬರ್ಗಳು ಹೆಂಗೆ ರೌಂಡ್ ಆಗಿದೆ, ಅಲ್ಲಿ ಯಾವ ರೀತಿಯಾಗಿ क्या नहीं है, वो बोलिया मसला है नहीं दिया नहीं ना, बोलेगा तो बोलिया दिया तो है, मेरा काम बोलेगा तो बोलिया है दिया दिया थोड़ा मोहम्मद का फिल्म दिया वैसे तालीम रोशे